ಕೇವಲ 10 ದಿನದಲ್ಲಿ 80 ಭಾಗದಷ್ಟು ಪಿಗ್ಮೆಂಟೇಷನ್ ವಾಸಿಯಾಗಿದೆ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಯಾಕೆಂದರೆ ನಾನು ಪ್ರೂಫ್ ಕೊಡ್ತೀನಿ, ಅದಕ್ಕೆ ಲೈವ್ ರಿಸಲ್ಟ್ ತೋರಿಸ್ತೀನಿ. 10 ದಿನದಲ್ಲಿ 2ನೇ ಸಲ ಆರ್ಡರ್ ಮಾಡಿ ಮನೇಲೆಲ್ಲ ಅವ್ರನ್ನ ಕೇಳೋಕೆ ಮಾಡಿಬಿಟ್ಟಿದ್ದಾರೆ. ಅವ್ರ ಮಗಳು ಸಹ, ಅಯ್ಯೋ ನಿನ್ನ ಮುಖದಲ್ಲಿ ಏನಿಷ್ಟು ಚೇಂಜು, ಇಷ್ಟು ಶೈನಿಂಗು, ಇಷ್ಟು ಪಿಗ್ಮೆಂಟೇಷನ್ ಹೋಗಿದೆ ಅಂತ. ಅವ್ರು ಯಾರೂ ಅಲ್ಲ, ನಮ್ಮ ಸಬ್ಸ್ಕ್ರೈಬರ್ ಭಾಗ್ಯ ಮ್ಯಾಮ್ ಅಂತ. ಅವ್ರಿಗೆ ಮೊಡವೆಗಳಿತ್ತು ಅಂತ ಅವ್ರು ಆಮೇಲೆ ಹೇಳಿದ್ರು, ಹೇಮಾ ಮೊಡವೆಗಳ ಮಾರ್ಕು ಕ್ಲಿಯರ್ ಆಗ್ತಿದೆ ಅಂತ. 80 ಭಾಗದಷ್ಟು ಪಿಗ್ಮೆಂಟೇಷನ್ ಹೋಗಿದೆ, ಜೊತೆಗೆ ಸ್ಕಿನ್ನು ಬ್ರೈಟ್ ಆಗ್ತಿದೆ ಅಂತ ಅವರು ಲೈವ್ ಪ್ರೂಫ್ ಕಳಿಸಿದರೆ ದಯವಿಟ್ಟು ನೋಡಿ. ಅವರು ಸೆಕೆಂಡ್ ಟೈಮ್ ಆರ್ಡರ್ ಮಾಡಿದ್ದಾರೆ 1 ವಾರದಲ್ಲಿ. ಆಯಿತಾ? ಇದನ್ನು ಹೇಳ್ತೀನಿ. ನೆಕ್ಸ್ಟು, ನೀವು ಸಿಕ್ಕಿರೋದೇ ನನ್ನ ಪುಣ್ಯ, ನಿಮ್ಮ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿರೋದೇ ನಮ್ಮ ಭಾಗ್ಯ ಅಂತ ಹೇಳೋದು ಕಡೆ ಒಂದು ಕಡೆ, ಆಯಿತಾ? ಇನ್ನೊಂದು ಕಡೆ ನಾನೇನು ಹೇಳ್ತೀನಿ ಗೊತ್ತಾ, ನೀವು ಸಿಕ್ಕಿರೋದು ನನ್ನ ಪುಣ್ಯ ಅಂತಲೇ ಹೇಳ್ತೀನಿ. ನನ್ನ ಒಂದು ಸೋಪ್ಗೆ ಇಷ್ಟು ಜಾದು ಮ್ಯಾಜಿಕಲ್ ಸೋಪ್ ಅಂತೆಲ್ಲ ಹೆಸರಿಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದು ನಾನು ಮ್ಯಾಜಿಕಲ್ ಸೋಪ್ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ಇದು ಒಂದು ಮೆಡಿಸಿನಲ್ ಸೋಪ್ ಅಂತಲೇ ಹೇಳ್ತೀನಿ. ಮೆಡಿಸಿನಲ್ ಸೋಪ್ ಅಂದರೆ ಇದರಲ್ಲಿ ಭಗವಂತನ ಆಶೀರ್ವಾದ ಇದೆ. ಫಸ್ಟು ನಾನು ಏನು ಮಾಡ್ತೀನೋ ಅದರಲ್ಲಿ ಫಸ್ಟು ಮೆಡಿಸನ್ ಏನಿರುತ್ತೆ ಅಂದರೆ ಭಗವಂತನ ಆಶೀರ್ವಾದ, ನನ್ನ ಶ್ರಮ ಮತ್ತು ನನ್ನ ನಿಯತ್ತು, ಇದು 3 ಹೇಳೋಕ್ಕೆ ಇಷ್ಟಪಡ್ತೀನಿ, ಆಯಿತಾ? ಸೊ ನಾನು ಇಷ್ಟು ದಿನ ಸೋಪ್ ಕೊಡ್ತಾಯಿದ್ದೀನಿ ಇಷ್ಟು ಜನಕ್ಕೆ ಅಂತ ಅಂದಾಗ ನಾನು ಎಷ್ಟು ಫೀಡ್ಬ್ಯಾಕ್ ತೊಗೊಂಡಿರ್ಬೋದು ಅವ್ರ ಜೊತೆ. ಏನೋ ಸೋಪ್ ಕೊಟ್ಟೆ ಮುಗಿದೋಯ್ತು ನನ್ನ ಕೆಲಸ ಅಂತ ನಾನು ಬಿಟ್ಟಿಲ್ಲ. ಇದು ಭಾಗ್ಯ ಮ್ಯಾಮ್ ಅಂತ ಅಬ್ಗೆರೆಯವರು, ಬೆಂಗಳೂರವರು. ಒಂದೇ ವಾರದಲ್ಲಿ 2 ಸಲ ತೊಗೊಂಡಿದ್ದಾರೆ ಸೋಪ್ನ. ಒಂದು ಸಲ 3 ತೊಗೊಂಡ್ರು, ಆಮೇಲೆ 4-5 ತೊಗೊಂಡಿದ್ದಾರೆ. ಸೊ ಅವ್ರು ಕಳಿಸಿರೋ ರಿವ್ಯೂ, ಪಿಂಪಲ್ಸ್ ವಾಸಿಯಾಗಿದೆ, ನನ್ನ ಮುಖ ನಾನೇ ನೋಡ್ಕೊಳಕ್ಕಾಗ್ತಿಲ್ಲ, ನಮ್ಮ ಮನೇಲೆಲ್ಲ ಆಶ್ಚರ್ಯಪಟ್ಟು ಕೇಳಿದ್ರು ಅಂತ ಹೇಳಿದ್ರು. ಮತ್ತೊಬ್ಬರು, ಸೋಪ್ ತುಂಬ ಚೆನ್ನಾಗಿದೆ ಮ್ಯಾಮ್, ನನ್ನ ಪುಣ್ಯ ನೀವು ಸಿಕ್ಕಿರೋದು, ಸೊ ಪಿಗ್ಮೆಂಟೇಷನ್ ವಾಸಿಯಾಗ್ತಿದೆ ಅಂತ. ಇವರು ಅಷ್ಟೇ, ಮಾನಸ ಶೇಖರ್ ಅಂತ ಮ್ಯಾಮು, 1 ಮಂತಿಂದ ಯೂಸ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ನಿಜವಾಗ್ಲೂ ಜಾದು ಮಾಡ್ತಿದ್ದೆ ನಿಮ್ಮ ಸೋಪು ಅಂತ ಹೇಳ್ತಿದ್ದಾರೆ. ಸುಮಾರು ಜನದ ಹೆಸರು ನೆನಪಿರಲ್ಲ ನಾನು. ನೀವು ಕಳಿಸಿರೋ ಸೋಪ್ ತುಂಬ ಚೆನ್ನಾಗಿದೆ, ನನ್ನ ಫೇಸಲ್ಲಿರೋ ಪಿಗ್ಮೆಂಟೇಷನ್ ಎಲ್ಲ ಲೈಟ್ ಆಗ್ತಿದೆ ಅಂತ ಇನ್ನೊಬ್ಬರು ಮ್ಯಾಮ್ ಹೇಳಿದ್ದಾರೆ. ಸ್ಟಾಕ್ ಬಂದಾಗ 4 ಸೋಪ್ ಬೇಕು ಅಂತ ಹೇಳ್ತಿದ್ದಾರೆ. ಸುಮಾರು ಜನ ಎಕ್ಸ್ಟ್ರಾ ಸೋಪ್ ಕೇಳೋರು. ಇವರು ಪುಷ್ಪ ಮ್ಯಾಮ್ ಅಂತ, ಇವರು ವಾಸಿಯಾಗಿರೋದು ನೋಡಿ. ಇವ್ರ ಹಸ್ಬೆಂಡು ಸರ್ ಅಷ್ಟೇ, ಶ್ರೀಧರ್ ಸರ್ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದರು, ಮ್ಯಾಮ್ ನನ್ನ ವೈಫ್ದು ಪಿಗ್ಮೆಂಟೇಷನ್ ಕಮ್ಮಿ ಆಗ್ತಿದೆ, ನನಗೂ ಬೇಕು ಅಂತ. ಬಟ್ ಸ್ಟಾಕೇ ಇಲ್ಲ. ಇವರು ಮತ್ತು ಅಬ್ಗೆರಿ ಭಾಗ್ಯ ಮ್ಯಾಮು ಮುಂಚೆ ಹಾಕಿದ್ದಿದ್ದು ನನಗೆ ನಂಬಕ್ಕಾಗ್ತಿರಲಿಲ್ಲ, ನನ್ನ ಮುಖ ಇಷ್ಟು ಚೇಂಜಸ್ ಆಗ್ತಿದೆ ಅಂತ. ಅವ್ರ ಮಗಳೂ ಕೇಳಿ ತರಿಸ್ಕೊಂಡಿದ್ದಾರೆ. ಸೊ ಸುಮಾರು ಜನ ತೊಗೊಂಡವರೆಲ್ಲ. ಇವರು ಮಧು ಮ್ಯಾಮ್ ಅಂತ, ಬೆಂಗಳೂರವರು, ತುಂಬ ಚೆನ್ನಾಗಿದೆ ಸೋಪು, ಪಿಗ್ಮೆಂಟೇಷನ್ ಸ್ವಲ್ಪ ಕ್ಯೂರ್ ಆಗ್ತಿದೆ ಅಂತ. ಇವ್ರು ನಮ್ಮ ವಿದ್ಯಾರಾವ್ ಮ್ಯಾಮು, ಅವ್ರು ಅದೇ ಹೇಳ್ತಾರೆ, ತುಂಬ ಟ್ರಸ್ಟ್ ಇದೆ ನಿಮ್ಮ ಚಾನಲಲ್ಲಿ, ನೀವು ಮಾಡ್ತಿರೋ ಪ್ರತಿಯೊಂದೂ ನಿಮ್ಮ ಮುಖದ ಮೇಲೆ ಹಾಕ್ತೀರಾ ಅಂತ. ಸೋಪ್ ತುಂಬ ಚೆನ್ನಾಗಿದೆ. 5 ವರ್ಷ 10 ವರ್ಷದಿಂದ ಪಿಗ್ಮೆಂಟೇಷನ್ ತೊಗೊಂಡಿರೋರಿಗೆಲ್ಲ ವಾಸಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಜನ. ಸೊ ಇವ್ರು ಕೊಡೋ ಫೀಡ್ಬ್ಯಾಕ್ಸೇ ಇದು. ಇವರು ಅಷ್ಟೇ, ಇವರು ಬೆಂಗಳೂರು ಕಾರ್ಪೊರೇಷನ್ ಸರ್ಕಲ್ ಅವರು. ಈ ಸರು ಅಷ್ಟೇ, ಫಸ್ಟು 5 ಸೋಪ್ ತೊಗೊಂಡ್ರು, ಮತ್ತು ಆಮೇಲೆ 5 ಸೋಪ್ ತೊಗೊಂಡಿದ್ದಾರೆ ಸರು. ಸೊ ಅವರು ಅದೇ ಮ್ಯಾಜಿಕಲ್ ಸೋಪ್ ಅಂತಲೇ ಹೇಳ್ತಿದ್ದಾರೆ. ಸೊ ಇವರು ಅಷ್ಟೇ, ಮಂಜುಳಾ ಮ್ಯಾಮ್ ಅಂತ, ನಮ್ಮ ಪೀನಿಯಾ ಸೈಡವರು, ಅವರು ರಿವ್ಯೂಸ್ನ ಕೊಟ್ಟಿದ್ದಾರೆ. ಸೊ ಇನ್ಫ್ಯಾಕ್ಟ್ ಅವ್ರು ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಕೇಳ್ತಿದ್ರು, ಬಟ್ ಡೆಫಿನೆಟಾಗಿ ಔಟ್ ಆಫ್ ಸ್ಟಾಕ್ ಅದು. ಸೊ ಸುಮಾರು ಜನ ಆರ್ಡ್ರ್ ಮಾಡಿ ತೊಗೊಂಡಿರೋರೆಲ್ಲ ಮ್ಯಾಜಿಕಲ್ ಸೋಪು, ತುಂಬ ಜಾದು ಮಾಡ್ತಿದೆ ಸೋಪು, ಶೈನಿಂಗ್ ಆಗ್ತಿದೆ, ಪಿಗ್ಮೆಂಟೇಷನ್ ಹೋಗ್ತಿದೆ ಅಂತ. ಸೊ ಒಂದು ಸೋಪ್ ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇರ್ಬೋದು ಲೆಕ್ಕ ಹಾಕ್ಕೊಳ್ಳಿ ನೀವೇ. ಇವರು ಶ್ರುತಿ ಅಂತ, ಚಾಮರಾಜನಗರದವರು. ಇವ್ರಿಗೆ ಪಿಂಪಲ್ಸ್ ಪ್ರಾಬ್ಲಮ್ ಇದೆ ಮತ್ತು ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇತ್ತು. ಇವರು ರಿವ್ಯೂಸ್ ಕೊಟ್ಟಿದ್ದಾರೆ. ಸೊ ಕೆಲವ್ರಿಗೆ ಬೇಗ ವಾಸಿಯಾಗುತ್ತೆ, ಕೆಲವ್ರಿಗೆ ಲೇಟಾಗಿ ವಾಸಿಯಾಗಿರುತ್ತೆ. ಇವರು 90% ಪಿಗ್ಮೆಂಟೇಷನ್ ವಾಸಿ ಮಾಡಿಕೊಂಡೆ ನಮ್ಮ ಸಬ್ಸ್ಕ್ರೈಬರ್. ನೀವು ಸಿಕ್ಕಿರೋದೇ ನಮ್ಮ ಪುಣ್ಯ, ಅದೃಷ್ಟ ಅಂತ ಹೇಳೋ ಮಧ್ಯದಲ್ಲಿ ನೀವು ಸಿಕ್ಕಿರೋದು ನನ್ನ ಅದೃಷ್ಟ ಅಂತಲೇ ಹೇಳ್ತೀನಿ. ಇಷ್ಟು ಒಳ್ಳೆ ಫೀಡ್ಬ್ಯಾಕ್. ಇವರು ಅಷ್ಟೇ, ಪುಣೆ ಅವರು ತೊಗೊಂಡವರು, ಫಸ್ಟ್ ಟೈಮಲ್ಲೇ ಜಾದು ಮಾಡ್ತಿದ್ದೆ ಸೋಪು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಹೇಳೋದು, ಮುಲತಿ ಪೌಡರ್ ಸೂಟ್ ಆದರೆ ಮಾತ್ರ ತಗೊಳ್ಳಿ, ಗುಡ್ ರಿಸಲ್ಟ್. ಇನ್ನೂ 1 ಮಂತ್ ಯೂಸ್ ಮಾಡಿದ್ರೆ ಇನ್ನೂ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ರಿಸಲ್ಟ್ ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ. ಹೋಲ್ ಬಾಡಿಗೂ ಅಪ್ಲೈ ಮಾಡ್ತೀನಿ, ತುಂಬಾ ಡಿಫ್ರೆನ್ಸ್ ಅನಿಸಿದೆ. ಇಚ್ಚಿಂಗ್ ಹೋಯಿತು ಮತ್ತು ಸ್ಕಿನ್ ತುಂಬ ಸಾಫ್ಟ್ ಆಗಿದೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಪಿಗ್ಮೆಂಟೇಷನ್ ಇರೋರಿಗೆ ಶೈನಿಂಗ್ ಬರೋಕ್ಕೆ ಚಾನ್ಸೇ ಇಲ್ಲ ಮುಖ. ಬೆಸ್ಟ್ ರಿಸಲ್ಟ್ ಒಂದೇ ರಾತ್ರಿಲಿ. ಸೊ ಸ್ವಲ್ಪ ಚೇಂಜಸ್ ಕಾಣ್ತಿದೆ ಕೆಲವ್ರಿಗೆ. ಮತ್ತು ಮೋಸ ಆಗುತ್ತೆ, ನಿಮ್ಮ ದುಡ್ಡು ಹೋಗುತ್ತೆ, ಅದೆಲ್ಲ ಯೋಚನೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಂತ ಚಾನಲ್ ಏಮನ್ನಾಗಿರುತ್ತೆ ಅಲ್ವೇ ಅಲ್ಲ. ಸೊ ಇವರು ಅಷ್ಟೇ, ಹೆಲ್ತ್ ಡಿಪಾರ್ಟ್ಮೆಂಟ್ ಮ್ಯಾಮು. ಇವರು ಸುಶೀಲಾಬಾಯಿ ಅಂತ, ಶಿವಮೊಗ್ಗದವರು. ಇವರು ಮುಲತಿ ಪೌಡ್ರ್ ಯೂಸ್ ಮಾಡ್ತಿದ್ದಾರೆ, ನಮ್ಮ ಸೋಪ್ ಯೂಸ್ ಮಾಡ್ತಿದ್ದಾರೆ. ಇವ್ರದ್ದು 20 ಇಯರ್ಸ್ ಪಿಗ್ಮೆಂಟೇಷನು ಮೊನ್ನೆ ಸ್ಕ್ರೀನ್ಶಾಟ್ ಕಳಿಸಿದ್ದಾರೆ ಅವ್ರದ್ದು. ನಾನು ಅವ್ರ ಪರ್ಮಿಷನ್ ಕೇಳಿದ್ದೀನಿ ಅದು ಹಾಕೋಕ್ಕೆ, ಯೂಟ್ಯೂಬಲ್ಲಿ ಹಾಕಿ. ಸೊ ಭಗವಂತನ ಆಶೀರ್ವಾದ ಇದ್ದರೆ ಮಾತ್ರ ಯಾವುದೇ ಕೆಲಸನೂ ಸಕ್ಸಸ್ಫುಲ್ ಆಗುತ್ತೆ. ಐದರ್ ಇಟ್ ಕ್ಯಾನ್ ಬಿ ಸೋಪ್, ಇನ್ನೆಂದು ಅಲ್ವಾ. ಸೊ ಈ ನಿಟ್ಟಿನಲ್ಲಿ ಯಾಕೆ ನಾನು ಅಷ್ಟೊಂದು ಸ್ಟ್ರೆಸ್ ಮಾಡ್ತೀನಿ ಮುಲತಿ ಪೌಡ್ರಿಗೆ ಅಂತಂದಾಗ, ಮುಲತಿ ಪೌಡ್ರ್ ಸೂಟ್ ಆದರೆ ಮಾತ್ರ ಸೋಪ್ ತೊಗೊಳ್ಳಿ, ಇಲ್ಲ ಅಂದರೆ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ, ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಓಪನ್ನಾಗಿ ವೀಡಿಯೋಲಿ ಹೇಳ್ತೀನಿ.
ಓಕೆನಾ. ಸೊ ಹಂಗೆ ಹೇಳ್ತಾ ಇವತ್ತೊಂದಷ್ಟು ರಿವ್ಯೂಸ್ ಹಾಕ್ತೀನಿ ನಿಮ್ಮ ಜೊತೆ, ದಯವಿಟ್ಟು ನೋಡಿ ನಿಮ್ಮ ಅಭಿಪ್ರಾಯ ಹೇಳಿ ಅದ್ರ ಬಗ್ಗೆ, ಯೂಸ್ ಮಾಡಿ ಆಯಿತಾ. ಸ್ಟಾಕ್ ಔಟ್ ಅಂತ ಅಂದರೆ ಸ್ಟಾಕ್ ಔಟ್ ಅಂತಲೇ ಅದರ್ಥ. ಯಾಕೆಂದರೆ ನಾನೊಂದು ಮಿನಿಮಮ್ ಅಂತ ಮಾಡಿರ್ತೀನಿ, ಅದು ಖಾಲಿ ಆಗಿಬಿಡುತ್ತೆ. ನಾನು ನೆಕ್ಸ್ಟ್ ಅದನ್ನು ನಾನು ಮಾಡೋಕ್ಕೆ ಅಂದರೆ ನಾನು ಹೆಲ್ದಿಯಾಗಿ ರೆಡಿ ಆಗಬೇಕು. ಅಟ್ಲೀಸ್ಟ್ ನನಗೆ 1 ದಿನ 2 ದಿನ ರೆಸ್ಟ್ ಬೇಕು ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡೋದಕ್ಕೆ, ಆಯಿತಾ. ಸೊ ಅಲ್ಲಿ ಯೂಸ್ ಮಾಡೋ ಪ್ರತಿಯೊಂದು ಪದಾರ್ಥಗಳು ನನ್ನ ಹ್ಯಾಂಡ್ಮೇಡ್. ಸೊ ಅದಕ್ಕೋಸ್ಕರ ನಾನು ಒಂದು ಸಲ ಸೋಪ್ ಡಿಸ್ಪ್ಯಾಚ್ ಆದಮೇಲೆ 1-2 ದಿನ ನಾನು ರೆಸ್ಟ್ ಮಾಡ್ತೀನಿ, ಮತ್ತು ಆಮೇಲೆ ಶುರು ಮಾಡ್ತೀನಿ. ಸೊ ಅದಕ್ಕೋಸ್ಕರನೇ ಸ್ಟಾಕ್ ಔಟ್ ಅಂದಾಗ ಸೋಪಿಲ್ಲ, ನಾನು 1-2 ದಿನ ರೆಸ್ಟ್ ಬೇಕು ಅಂತ ನಾನು ಹೇಳ್ಕೊಳ್ಳೋದು. ಓಕೆನಾ. ಆ ನಿಟ್ಟಿನಲ್ಲಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಹೋದರೆ ಈ ಸೋಪು ಜಾದು ಮಾಡುತ್ತೆ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ಸುಮಾರು ಜನಕ್ಕೆ ವಾಸಿ ಆಗ್ತಿದೆ ಪಿಗ್ಮೆಂಟೇಷನ್. ಬರೀ ಸೋಪಲ್ಲೇ ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆಯಾ ಅನ್ನೋರಿಗೆ ಸುಮಾರಷ್ಟು ಲೈಫ್ ಪ್ರೂಫ್ ಕೊಟ್ಬಿಟ್ಟಿದ್ದೀನಿ ಈಗಾಗಲೇ ಅಲ್ವಾ. ಇವ್ರಿಗೆ ವಾಸಿಯಾಗಿದೆ ಅಂತ. ಸೊ ಇದು ಯಾವ ರೀತಿ ಉಪಯೋಗಿಸೋದು ಅಂತ ಹೇಳ್ತೀನಿ ನೋಡಿ. ಎಷ್ಟೋ ಸಲ ಕ್ರೀಮ್ಸು, ಪೌಡರ್ಸು, ಮತ್ತೊಂದು ಸಿರಮು ಹಾಕ್ಕೊಂಡು ಬಂಗ್ ಹೋಗಿರಲ್ಲ ಆಯಿತಾ. ನೀವು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾದ್ರೆ ಕೇವಲ ನಮ್ಮ ಸೋಪು ಆ ಜಾದು ಮಾಡ್ತಿದೆ. ನಾ ಹೇಳೋದು ಒಂದೇ ಒಂದು ಕಂಡೀಷನ್, ನಿಮಗೆ ಮೂಲತಿ ಪೌಡ್ರ್ ಸೂಟ್ ಆಗಬೇಕು. ಸೂಟ್ ಆಗಿಲ್ಲ ಅಂದರೆ ತಗೋಬೇಡಿ, ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ನಾನು ಬೇರೆಯವ್ರ ಥರ ಅಲ್ಲ, ನನ್ನ ಪ್ರಾಡಕ್ಟ್ಸ್ ಖರ್ಚಾಗಬೇಕು ಅನ್ನೋದು ನನ್ನ ನಿಟ್ಟಿನಲ್ಲಿ. ನನ್ನ ಪ್ರಾಡಕ್ಟ್ಸ್ ನನಗೇ ಇರಲ್ಲ. ನೆನೆ ಕಷ್ಟಪಟ್ಟು ಒಂದು ಶಾರ್ಟ್ಸ್ ಹಾಕ್ತೆ, ನನ್ನ ಮೆಮೊರಿಗೆ ಇರಲಿ ಸ್ವಲ್ಪ ದಿನ ಅದು ಅಂತ ನಾನು ಮಾಡೋ ವಸ್ತುನ. ಓಕೆನಾ. ನಂದೆಲ್ಲ ಸೋಪು ಎಲ್ಲರಿಗೂ ಸೂಟ್ ಆಗುತ್ತೆ, ನಾನು ಈ ಪಾಯಿಂಟ್ ಹೇಳಲ್ಲ, ಒಪ್ಕೊಳ್ಳೋದು ಇಲ್ಲ. ನನ್ನ ಸ್ಕಿನ್ಗೆ ಮೂಲತಿ ಪೌಡರ್ ಸೂಟ್ ಆದರೆ ಮಾತ್ರ ನನ್ನ ಸೋಪ್ ವರ್ಕ್ ಆಗೋದು. ಓಕೆ. ನನಗೆ ಖಾಲಿ ಆಗಬೇಕಲ್ಲ, ನಾನು ಹಾಕಿ ಒಂದು 10 ಸೆಕೆಂಡ್ಗೆ ಇರಲ್ಲ. ಫೈನ್. ಸೊ ದಯವಿಟ್ಟು ಎಲ್ಲರಿಗೂ ಸೂಟ್ ಆಗ್ತಿರೋ ಸೋಪ್ ಇದು, ಅದನ್ನು ನಾನು ಹೇಳ್ಬಿಡ್ತೀನಿ. ಇದನ್ನು ತಗೊಂಡಿರೋರ್ದು ರಿವ್ಯೂಸ್ ಎಲ್ಲ ನೀವು ನೋಡಿದ್ದೀರ. ಸೊ ನನ್ನ ಚಾನಲಲ್ಲಿ, ನನ್ನ ವಾಟ್ಸಪ್ಪಲ್ಲಿ ನನ್ನ ಜೊತೆ ಮಾತಾಡೋಕ್ಕೆ ಬರೋರಿಗೆ ನಾನು ಕೇಳೋದೇ ಆಗತ್ತಾ, ಸೋಪ್ ಕೊಡ್ತೀನಿ, ಸೋಪ್ ಕೊಟ್ಮೇಲೆ ನಿಮಗೆ ತಲುಪ್ತಾ ಸೋಪು, ಯೂಸ್ ಮಾಡ್ತಿದ್ದೀರಾ, ರಿವ್ಯೂಸ್ ಕೊಡಿ. 20 ವರ್ಷದಿಂದ ಪಿಗ್ಮೆಂಟೇಷನ್ ಅವ್ರದ್ದು ಬರುತ್ತೆ ಈಗ ಸದ್ಯದಲ್ಲೇ ಆಯಿತಾ. ಶಿವಮೊಗ್ಗ ಮ್ಯಾಮ್ದು ಅವ್ರಿಗೆ ವಾಸಿ ಆಗ್ತಿದೆ. 1 ತಿಂಗಳಾಯಿತು ಅವ್ರು ಯೂಸ್ ಮಾಡಿ, ಆಲ್ಮೋಸ್ಟ್ 1 ತಿಂಗಳು ಅಂದ್ಕೊಳ್ಳಿ ಆಯಿತಾ. ಸೊ ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್. ಯಾವಾಗ ನಿಮ್ಗೆ ಬಂದರೆ, ನಿಮಗೆ ಮುಲತಿನೇ ಆಗಲಿಲ್ಲ, ಮುಲತಿ ಪೌಡ್ರು ಬರಲಿಲ್ಲ ಅಂದರೆ ದಯವಿಟ್ಟು ವಾಟ್ಸಪ್ ಬಂದು ನನಗೆ ಕಮೆಂಟ್ ಹಾಕಬೇಡಿ. ಅದನ್ನು ತೊಗೊಂಡು ಪ್ಯಾಚ್ ಟೆಸ್ಟ್ ಮಾಡಿ ನಿಮ್ಗೆ ಆದಮೇಲೆ ಮಾತ್ರ ಬಂದು ನನಗೆ ಕಮೆಂಟ್ ಹಾಕಿ. ಓಕೆನಾ. ನಂದು ವ್ಯಾಪಾರ ಆಗಲಿ, ನಂದು ಬಿಸ್ನೆಸ್ ಆಗಲಿ ಅಂತ ನಾನು ಅಂಥ ಯೂಟ್ಯೂಬರ್ ಅಲ್ಲ. ನನ್ನ ಪ್ರಾಡಕ್ಟು ಒಂದು 40 ಜನಕ್ಕೆ ತಲುಪ್ತಾ, ಐ ಆಮ್ ಹ್ಯಾಪಿ. 40 ಜನಕ್ಕೆ ವಾಸಿ ಆಯಿತಾ, ಐ ಆಮ್ ವೆರಿ ಮಚ್ ಹ್ಯಾಪಿ ಆಯಿತಾ. ಸೊ 100 ಸೋಪ್ ಮಾರಿ 100 ಜನಕ್ಕೆ ತಲುಪಿ ಏನೂ ರಿಸಲ್ಟ್ ಇಲ್ಲ ಆದಮೇಲೆ ಏನಕ್ಕೆ ಪ್ರಯೋಜನ? ನಾನು ಸೋಪ್ ಮಾಡಿ, ನನ್ನ ಸೋಪ್ಗೆ ಇಷ್ಟು ಡಿಮ್ಯಾಂಡ್ ಇರೋದು ಕಾರಣ ಅದರಲ್ಲಿರೋ ನನ್ನ ಎಫರ್ಟ್, ನಾನು ಏನು ಯೂಸ್ ಮಾಡ್ತಾಯಿದ್ದೀನಿ, ನಾನು ಹೆಂಗೆ ರಿಸಲ್ಟ್ ಕೊಡ್ತಿದ್ದೀನಿ. ಸೋಪ್ ಕಳಿಸಿದ ತಕ್ಷಣ ನನ್ನ ಕೆಲಸ ಮುಗೀತು ಅಂತ ನಾನು ಯಾವತ್ತೂ ಕೂತಾಳಲ್ಲ. ಐ ಆಮ್ ಟ್ರ್ಯಾಕಿಂಗ್ ಈಚ್ ಆ್ಯಂಡ್ ಎವ್ರಿಥಿಂಗ್. 1 ತಿಂಗಳಾದರೂ 2 ತಿಂಗಳಾದರೂ ಅವ್ರ ಹಿಂದೆ ಇದ್ದು ಹೇಗಿದೆ ನಿಮ್ಮ ಫೇಸು, ಏನು ರಿವ್ಯೂಸು ಕೊಡಿ, ಏನಾದ್ರು ಚೇಂಜಸ್ ಮಾಡ್ಕೊಳ್ಬೇಕಾ ನಾನು. ಇದು ನನ್ನ ರೂಟ್ ಆಫ್ ಗೋಯಿಂಗ್. ಒಂದು ಯೂಟ್ಯೂಬರ್ ಆಗಿ ನನ್ನ ಕರ್ತವ್ಯ ಇದು ನಂದು. ಸೊ ಸೋಪ್ ತೊಗೊಂಡಿದ್ದ ತಕ್ಷಣ ಪಿಗ್ಮೆಂಟೇಷನ್ ವಾಸಿ ಆಗಿಬಿಡುತ್ತೆ ಅನ್ನೋದು ಕನಸಿನ ಮಾತು. ನಿಮಗೆ ಮೂಲತಿ ಪೌಡ್ರು ಸೂಟ್ ಆಗಬೇಕು. ಓಕೆ. ನಾನು ವ್ಯೂಸ್ಗೋಸ್ಕರ ಈ ಮಾತು ಹೇಳ್ತಿಲ್ಲ, ಅಥವಾ ಅಂದರೆ ದುಡ್ಡುಗೋಸ್ಕರ ಹೇಳ್ತಿಲ್ಲ. ನಿಮ್ಮ ಸ್ಕಿನ್ ಇಂಪಾರ್ಟೆಂಟ್, ಅದು ಡ್ಯಾಮೇಜ್ ಆದರೆ ಅಲ್ವಾ. ಸೊ ಮೂಲತಿ ಪೌಡ್ರ್ ಸೂಟ್ ಆದರೆ ಮಾತ್ರ ತಗೊಳ್ಳಿ. ಓಕೆ. ಮತ್ತು ಒಂದು 8 ಸೋಪ್ ಇದೆ ಈಗ. ಸೊ ವಿಡಿಯೋ ಆಗಿದ ತಕ್ಷಣ ಯಾರಾದರೂ ಬೇಗ ತೊಗೊಂಡ್ರೆ ತೊಗೊಂಬಿಡಿ, ಪ್ರೀ ಆರ್ಡರ್ ಮಾಡಿ. ಓಕೆ. ನೀಟಾಗಿ ನೋಡಿ. ಆ್ಯಕ್ಚುಲಿ ಮಾತಾಡ್ತಾ ಡ್ರೈ ಮಾಡೋಕ್ಕೆ ಬಿಟ್ಬಿಟ್ರೆ, ಡ್ರೈ ಮಾಡಬಾರ್ದು, ಹಾಗೆ ಮುಖ ತೊಳ್ಕೊಳ್ತೀವಿ. ನಾ ಹೇಳಿದ್ನಲ್ಲ, ಸೋರಿಯಸಿಸ್ ಅವ್ರದ್ದು ಸದ್ಯದಲ್ಲೇ ವೀಡಿಯೋ ಬರುತ್ತೆ ಅವ್ರದ್ದು ಆಯಿತಾ. ಒಂದು ತಿಂಗಳ ಸೈಕಲ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಕ್ಲಾರಿಟಿ ಆಫ್ ಫೇಸ್ ನೋಡಿ. ಮತ್ತು ಯಾರ್ಯಾರು ಮುಲತಿ ಯೂಸ್ ಮಾಡ್ತಿದ್ದೀರೋ ದಯವಿಟ್ಟು ಮುಲತಿ ಸೋಪ್, ಸನ್ಸ್ಕ್ರೀನ್ ಹೋಮ್ಮೇಡ್ ಹಾಕ್ಕೊಳ್ಳಿ, ಹೊರಗಡೆ ಹಾಕ್ಕೋಬೇಡಿ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಭಾಗ್ಯ ಕಾರ್ಗಲ್ ಮ್ಯಾಮ್ ಕಾರ್ಗಲ್ ಅವ್ರದ್ದು, ಅವ್ರಿಗೆ ಹೇಳ್ತಾ ಇದ್ದೀನಿ, ಹೋಮ್ಮೇಡ್ ಸನ್ಸ್ಕ್ರೀನ್ ಹಾಕ್ಕೊಳ್ಳಿ ಮ್ಯಾಮ್, ಬೆಸ್ಟ್ ರಿಸಲ್ಟ್ಸ್ ಸಿಗುತ್ತೆ ನಿಮಗೆ. ನಮ್ಮ ಸೋಪ್ ಯೂಸ್ ಮಾಡ್ತಿದ್ದೀರಾ ನೋಡಿ.
ಎಷ್ಟಾಗತ್ತೋ ಅಷ್ಟು ಸಾಧ್ಯವಾದಷ್ಟು ಮುಖನ ಸೋಪಲ್ಲಿ ತೊಳ್ಕೊಳ್ಳಿ. ಅಕಸ್ಮಾತ್ ನಿಮಗೇನಾದ್ರು ಡ್ರೈ ಅನಿಸ್ತು ಅಂತಂದಾಗ ನೀವು ಹೊರಗಡೆ ಸನ್ಸ್ಕ್ರೀನ್ ಹಾಕ್ಕೊಳ್ತಿದ್ದೀರಾ ಅಂತ ಗಮನದಲ್ಲಿಟ್ಕೊಳ್ಳಿ. ನನ್ನ ಸೋಪು ಡ್ರೈ ಮಾಡಲ್ಲ. ಓಕೆ, ಸೊ ನಾನು ಭಾಗ್ಯ ಕಾರ್ಗಿಲ್ ಮ್ಯಾಮ್ ಅಂತ ಯಾಕೆ ಹೇಳಿದೆ ಅಂದರೆ ಅವ್ರಿಗೆ ಡ್ರೈ ಆಗ್ತಿತ್ತು. ಕೇಳಿದೆ ಯಾಕೆ ಅಂತ. ಮ್ಯಾಮ್ ಹೊರಗಡೆ ಸನ್ಸ್ಕ್ರೀನ್ ಹಾಕ್ಕೊಳ್ತಿದ್ದೀನಿ, ಹೊರಗಡೆದು ಹೋಮ್ ಮೇಡ್ ಅಲ್ಲ ಅಂತ. ಅಲ್ಲಿದೆ ಮಿಸ್ಟೇಕ್. ಅದರಲ್ಲಿ ಜಿಂಕ್ ಆಕ್ಸೈಡ್ ಹಾಕಿರ್ತಾರೆ, ಪ್ರಿಸರ್ವೇಟಿವ್. ಯಾಕಂದರೆ ಅವ್ರಿಗೆ ವ್ಯಾಪಾರ ಆಗಬೇಕು ಅಲ್ವಾ, ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಸೊ ನನ್ನ ಸೋಪ್ ಯೂಸ್ ಮಾಡ್ತಿರುವಾಗ ಹೋಮ್ ಮೇಡ್ ಸನ್ಸ್ಕ್ರೀನ್, ಹೋಮ್ ಮೇಡ್ ಮಾಯಿಶ್ಚರೈಸರ್. ಇದರಲ್ಲೇ ಮಾಯಿಶ್ಚರೈಸರ್ ಇದೆ, ಇದರಲ್ಲೇ ಬಂಗ್ ತೆಗೆಯೋ ಶಕ್ತಿ ಇದೆ, ಇದರಲ್ಲೇ ಡಲ್ನೆಸ್ ತೆಗೆಯೋ ಶಕ್ತಿ ಇದೆ, ಇದರಲ್ಲೇ ಸ್ಕಿನ್ ವೈಟ್ನಿಂಗ್ ಶಕ್ತಿ ಇದೆ. ಓಕೆ, ನಾವೊಂದು ಮಿನಿಮಮ್ ಅಮೌಂಟ್ ಚಾರ್ಜ್ ಮಾಡ್ತೀನಿ ಅಂದರೆ ಇಷ್ಟು ಇರುತ್ತೆ. ನಾನು ಇಷ್ಟು ಅಮೌಂಟ್ ಚಾರ್ಜ್ ಮಾಡ್ತೀನಿ ಅಂದರೆ ನಾನು ಇಷ್ಟು ಜನಕ್ಕೂ ರಿಸಲ್ಟ್ ಕೊಟ್ಟಿದ್ದೀನಿ. ಓಕೆ, ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀನು. ನಾನು ಪಿಗ್ಮೆಂಟೇಷನ್ಗೆ ಅದು ಕ್ರೀಮ್ ತೊಗೊಳ್ಳಿ, ಈ ಕ್ರೀಮ್ ತೊಗೊಳ್ಳಿ ನನಗೆ ಗೊತ್ತಿಲ್ಲ. ಓಕೆ, ಐ ಕ್ಯಾನ್ ಸಜೆಸ್ಟ್ ವಿಭಾ ಕ್ರೀಮ್, ಹೋಮ್ ಮೇಡ್ ಸನ್ಸ್ಕ್ರೀನ್, ಹೋಮ್ ಮೇಡ್ ಮಾಯಿಶ್ಚರೈಸರ್, ನಮ್ಮ ಮೆಡಿಸಿನಲ್ ಸೋಪ್. ಓಕೆ, ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀನು. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ವಾಟ್ಸಪ್ಗೆ ಬಂದಾಗ ಪ್ಲೀಸ್ ಕಮ್ ಟು ದ ಪಾಯಿಂಟ್. ಹಾಯ್ ಅಂತ ಹಾಕ್ಬಿಟ್ಟು ಸುಮ್ಮನೆ ಆಗಿಬಿಡಿ. ಹೇಳಿ ಹಾಯ್ ಆದಮೇಲೆ ಏನು ನಿಮ್ಮ ನೆಕ್ಸ್ಟು ಪ್ರಶ್ನೆ ಅಂತ. ಓಕೆನಾ, ಅವ್ರಿಗೆ ಮೆಸೇಜ್ ಹಾಕಿರ್ತೀನಿ, ಅವರೇನೋ ರಿಪ್ಲೈ ಮಾಡಿರ್ತಾರೋ ಅಥವಾ ನಾನೇನೋ ಒಂದು ರಿಪ್ಲೈ, ದಯವಿಟ್ಟು ಬೇಗ ರೆಸ್ಪಾಂಡ್ ಮಾಡಿ. ಯಾಕಂತ ಸ್ಟಾಕ್ ಇದ್ದಾಗ ನಾನು ಕ್ಲಿಯರ್ ಔಟ್ ಮಾಡ್ಕೊಂಡ್ಬಿಡ್ತೀನಿ. ಆಯಿತಾ, ಅಕಸ್ಮಾತ್ ಸ್ಟಾಕ್ ಇಲ್ಲ ಅಂದರೆ ನಾನು ಹೇಳ್ತೀನಿ ಸ್ಟಾಕ್ ಇಲ್ಲ ಈಗ, ನೀವು ನೆಕ್ಸ್ಟ್ ಇದು ಮಾಡಿ ಅಂತ. ಬಟ್ ಮುಲ್ಲತ್ತಿ ಪೌಡರ್ನ ಯೂಸ್ ಮಾಡಿರಿ. ಓಕೆನಾ, ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸಿದ್ರೆ ಲೆಟ್ ಮೀನು. ಸಾಫ್ಟ್ ಸಪಲ್ ಶೈನಿಂಗ್ ಪಿಗ್ಮೆಂಟೇಷನ್ ಹೋಗುತ್ತೆ ಅನ್ನೋದು ಜನ ಹೇಳಿಬಿಟ್ಟಿದ್ದಾರೆ. ನಾನು ನನ್ನ ಪ್ರಾಡಕ್ಟ್ ಬಗ್ಗೆ ಕುಚ್ಕೊಳ್ಳೋದು ಬೇಡ, ಮ್ಯಾಕ್ಸಿಮಮ್ ರಿವ್ಯೂಸ್ ಬಂದುಬಿಟ್ಟಿದೆ ನನಗೆ. ಓಕೆನಾ, ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ. ಇವತ್ತಿನ ವೀಡಿಯೋ ಸಿಂಪಲ್ ಆಗಿತ್ತು. ಇದು ಮೋಸ್ಟ್ ಇಂಪಾರ್ಟೆಂಟ್. ನಾವೊಂದು ವಸ್ತು ನಮ್ಮ ಬಿಸ್ನೆಸ್ಸಾಗಿ ನಾವು ಮಾಡಬೇಕಾದ್ರೆ ಜನ ತಗೊಳ್ತಾರೆ ನೋಡಿ, ಅವ್ರು ಕೊಡಬೇಕು ಫೀಡ್ಬ್ಯಾಕು. ನಾನೇ ಕುಚ್ಕೊಳ್ಳೋದಲ್ಲ ನನ್ನ ಪ್ರಾಡಕ್ಟ್ ಬಗ್ಗೆ ಅಲ್ವಾ, ನಂದೇನು ಫೀಡ್ಬ್ಯಾಕ್ ತೊಗೊಂಡು ನಿಮ್ಗೆ ಹೇಳೋದು ಅಲ್ವಾ. ಸೊ ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ. ಇನ್ನೇನೋ ಡೌಟ್ಸ್ ಕ್ಯೂರಿಯಸ್ ಇದೆ ಲೆಟ್ ಮೀ ನೋ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ಹೇಮನ್ ಆಗೋ ಚಾನಲ್ ವಿಸಿಟ್ ಮಾಡಿ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗಂತೂ ₹1 ನಿಮ್ಮ ಜಾಬಿಂದ ಖರ್ಚಾಗಲ್ಲ, ನಮಗೂ ₹1 ಏನು ಯೂಟ್ಯೂಬ್ ಕೊಡಲ್ಲ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ. ದಯವಿಟ್ಟು ಹೈಪ್ ಯಾರೂ ಮಾಡ್ತಿಲ್ಲ, ಹೈಕ್ ಆಪ್ಷನ್ ಇದೆ, ದಯವಿಟ್ಟು ಹೈಪ್ ಮಾಡಿ ಅಂತ ಹೇಳ್ತಾ ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.